ನಮಸ್ಕಾರ ಎಲ್ಲರಿಗೂ. ಸ್ವರ್ಣಗೌರಿ ಲಾಕ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ, ಏಕೆಂದರೆ ಎಲ್ಲರಿಗೂ ಬೇಕಾದಂಥ ಪದಾರ್ಥ. ಕೆಲವರು ಯೂಸ್ ಮಾಡ್ತಾರೆ, ಇದನ್ನು ಮಾಡ್ಕೊಂಡು ತಿಂತಾರೆ. ಏಕೆಂದರೆ ಇದರಲ್ಲಿ ಸೋಯಾಬೀನ್ ಅಂತಾರೆ, ಇದು ಮಿಲ್ ಮೇಕರ್ ಅಂತಾರೆ. ಇದಕ್ಕೆ ಎರಡು ಹೆಸರು. ಮಿಲ್ ಮೇಕರು ಏಕೆಂದರೆ ಇದು ಒಂಥರ ಸ್ಪಾಂಜ್ ಥರ ಇರುತ್ತೆ, ಗುಂಡು ಗುಂಡುಗಿರುತ್ತೆ. ಕೆಲವ್ರು ನೋಡಿದ್ದೀರಾ ಅನಿಸುತ್ತೆ, ಕೆಲವ್ರು ನೋಡಿರಲ್ಲ ಅನಿಸುತ್ತೆ. ಕೆಲವರು ತಿನ್ನೋರು ಇದ್ರ ಬಗ್ಗೆನೂ ಗೊತ್ತಿರುತ್ತೆ. ಇದನ್ನು ತಗೊಂಡಾಗ ದಯವಿಟ್ಟು ಯಾರೂ ಹಾಗೆ ಡೈರೆಕ್ಟಾಗಿ ನೆನೆಸ್ಬಿಟ್ಟು ತಿನ್ನೋಕೆ ಹೋಗಬೇಡಿ. ಇದರಲ್ಲಿ ಒಂದು ಒಳಗಡೆ ಎಲ್ಲ ಹುಳ ಇದೆ. ನಾನು ಗೊತ್ತಿರಲಿಲ್ಲ, ನೋಡೋಣ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ನೆನೆಸ್ದೆ. ಪಲಾವ್ಗೆ ಹಾಕೋಣ ಅಂತ ಅನಿಸ್ತು. ಯಾಕೆಂದರೆ ಮೊದಲೆಲ್ಲ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಹಾಗಾಗಿ ಹೇಗಣ್ಣ ಮಾಡಲಿ, ಇದು ಚೆಕ್ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನೆನೆಸ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ನೆನೆಸಿದ್ದೀನಿ. ಒಳಗಡೆ ಕಪ್ಪು ಹುಳುಗಳು ಹಿಂಗೆ ಬಿಡಿ ಬಿಡಿಯಾಗಿ ನೋಡ್ತೀನಿ. ಕಪ್ಪು ಹುಳುಗಳು ತುಂಬಾ ನೋಡ್ಬಿಟ್ಟು ಭಯ ಆಗೋಯ್ತು. ಯಪ್ಪ, ನೋಡಿದ್ರಾ? ಇದ್ರೊಳಗಡೆ ನೋಡಿ, ಇದೊಂದು ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಕಪ್ಪು ಹುಳ ಮತ್ತು ವೈಟ್ ಕಲರು ಹುಳುಗಳು ಇರುತ್ತೆ. ಇದು ಯಾವಾಗ ತಯಾರು ಮಾಡಿರ್ತಾರೋ ಏನೋ ಗೊತ್ತಿರಲ್ಲ. ಅಂಗಡಿನಲ್ಲಿ ಸುಮಾರು ತಿಂಗಳುಗಳು ಇಟ್ಕೊಂಡಿರ್ತಾರೆ. ಇದು ಮಾಡುವಾಗ ಹಸಿದೇ ಇರುತ್ತೆ. ಹಸಿದಿರುವಾಗ ಏನಾಗುತ್ತೆ, ಅದರಲ್ಲಿ ಹುಳ ಉತ್ಪತ್ತಿ ಆಗುತ್ತೆ. ಹುಳ ಉತ್ಪತ್ತಿ ಆದಾಗ ನಾವು ಗೊತ್ತಾಗಲ್ಲ, ಇದು ಗುಂಡುಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆನೆಸ್ಬಿಟ್ಟು ಇದನ್ನು ನಾವು ಸಾಂಬಾರು ಇಲ್ಲ ಪಲಾವು ಇಲ್ಲ ಇದರಲ್ಲಿ ನಾವು ಗೊಜ್ಜು, ಮಸಾಲ ಗೊಜ್ಜು ಎಲ್ಲ ಮಾಡ್ತೀವಿ. ನೋಡ್ತಾ ಇದ್ದೀರಾ, ಇದರಲ್ಲಿ ನಾವು ಸುಳ್ಳು ಹೇಳೋದಿಲ್ಲ. ಯಾಕೆಂದರೆ ಇದನ್ನ ಚೆಕ್ ಮಾಡೋಣ ಅಂತಲೇ ಓಪನ್ ಮಾಡಿ ಚೆಕ್ ಮಾಡಿದೆ. ಇದರಲ್ಲಿ ನೋಡಿ, ಕಪ್ಪಗೆ ಒಂಥರ ಚಿಟ್ಟೆ ಹುಳುಗಳು ಬರುತ್ತಲ್ಲ, ಆ ಥರ ಬಂದಿದೆ. ಇದನ್ನು ಪಲಾವ್ಗೆ ಹಾಕೋಣ ಅಂತೇಳ್ಬಿಟ್ಟು ನಾನು ನೆನೆಸಿಟ್ಟಿದ್ದೆ. ನೋಡಿದ್ರಲ್ಲ ಹೆಂಗಿದೆ, ಎಷ್ಟು ಹುಳ. ದಯವಿಟ್ಟು ಯಾರೂ ಇಂಥದ್ದೆಲ್ಲ ಪದಾರ್ಥಗಳು ತಗೊಳ್ಳುವಾಗ ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ನಾವು ದುಡ್ಡು ಕೊಟ್ಟು ಒಳ್ಳೆಯದನ್ನೇ ನಾವು ತಿನ್ನಬೇಕು. ತುಂಬ ದಿವಸ ಇಟ್ಟರು ಈ ಥರ ಹುಳಗಳೆಲ್ಲ ಬರುತ್ತೆ. ಬಂದಾಗ ನಾವು ಇದನ್ನು ಎಚ್ಚರಿಕೆಯಿಂದ ನಾವು ತಿನ್ನಬೇಕು. ಇದರಿಂದ ರೋಗ ರುಜಿನಗಳು ಬರುತ್ತೆ. ನಾವು ಯಾಕೆ ದುಡ್ಡು ಕೊಟ್ಟು ನಮ್ಮ ಆರೋಗ್ಯಗಳನ್ನ ಹಾಳು ಮಾಡ್ಕೊಬೇಕು ಅಲ್ವಾ? ಹಾಗಾಗಿ ನೋಡಿ, ಒಂದೊಂದಾಗಿ ನಾನು ತಗೊಂಡು ನೋಡ್ತೀನಿ. ಇದರಲ್ಲಿ ಕಪ್ಪು ಹುಳುಗಳು ಮಾಡೋಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡಿದಾಗ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿಲ್ವಾ, ಎತ್ಕೊಂಡೋಗಿ ಇಲ್ಲಿ ಹೊರಗಡೆ ಕಸದ ತೊಟ್ಟಿಗೋ ಏನಾದರೂ ಹಾಕ್ಬಿಡಿ, ಕಸಕ್ಕೆ ಹಾಕ್ಬಿಡಿ. ಇಲ್ಲಾಂದರೆ ತಿನ್ನೋಕೆ ಹೋಗಬೇಡಿ. ಇದರಿಂದ ಏನಾದರೂ ಪ್ರಾಬ್ಲಮ್ಗಳು, ಕಾಯಿಲೆಗಳು ಎಲ್ಲ ಬರುತ್ತೆ. ಸುಮಾರು ನಾನು ಯಾವುದೇ ಥರ ಒಂದೇ ಕೈಯಲ್ಲಿ ಬಿಡಿಸ್ತಾ ಇದ್ದೀನಿ ವೀಡಿಯೋನ. ಒಂದು ಕೈಯಲ್ಲಿ ಮಾಡಿಕೊಂಡು ಒಂದೇ ಕೈಯಲ್ಲಿ ನೋಡಿ ಬಿಡಿಸ್ತಾ ಇದ್ದೀನಿ. ಸುಮಾರು ಒಂದು ಚೆನ್ನಾಗಿದ್ದರೆ ಇನ್ನೂ ಒಂದು 4-5ರಲ್ಲಿ ಹುಳಗಳು, ಬಿಳಿ ಹುಳನೂ ಇದೆ, ಕಪ್ಪು ಹುಳನೂ ಇದೆ, ಚಿಟ್ಟೆ ಹುಳುಗಳ ಥರ. ದಯವಿಟ್ಟು ಇದನ್ನು ಮಿಲ್ ಮೇಕರ್ನ ಹೊರಗಡೆಯಿಂದ ತಂದಾಗ ಚೆಕ್ ಮಾಡಿ. ಫ್ರೆಶ್ ಆಗಿರೋದು ಇಲ್ಲ ಹಳೇದಾಗಿ ಸ್ಟಾಕ್ಗಳನ್ನೆಲ್ಲ ತಗೊಂಬಂದು ತಿನ್ನಬೇಡಿ. ಇದರಿಂದ ಕಾಯಿಲೆಗಳು ಯಾವುದೇ ಆಗಲಿ ಬೇರೆಯವ್ರಿಗೂ ಅಷ್ಟೇ ಇದು ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿದ್ರೆ ಕೆಲವ್ರಿಗಿಂತ ಇನ್ಫಾರ್ಮೇಷನ್ ವಿಡಿಯೋಗಳು ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಈ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ. ನಾನು ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನನ್ನ ಚಾನಲ್ನಲ್ಲಿ ಎಲ್ಲ ವಿಧವಾದ ವೀಡಿಯೋಸ್ನೂ ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರೋದ್ರಿಂದ ಹೈಪ್ ಅಂತ ಬರುತ್ತೆ. ಲೈಕ್ ಕೊಟ್ಟರೆ ಹೈಪ್ ಬರುತ್ತೆ ಪಾಯಿಂಟು. ಮತ್ತು ನಮಗೆ ಡಾಲರ್ಸು ಅರ್ನಿಂಗ್ ಆಗೋದಕ್ಕೆ ನಿಮ್ಗೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟು. ನಮ್ಮ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಈ ಇನ್ಫಾರ್ಮೇಷನ್ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ನಮಗೆ ಈ ಥರ ಇನ್ಫಾರ್ಮೇಷನ್ ಇರೋದ್ರಿಂದ ನಾವು ಈ ಥರ ನೋಡಿದ್ದೀವಿ. ನೀವು ಬೇರೆಯವ್ರಿಗೆ ತೋರಿಸಿದಾಗ ಅವರು ಸ್ವಲ್ಪ ಎಚ್ಚೆತ್ಕೊಳ್ತಾರೆ, ಹುಷಾರಾಗಿರ್ತಾರೆ. ಇಂಥ ಪದಾರ್ಥಗಳನ್ನ ಯಾರೂ ಪರ್ಚೇಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತಿನ್ನೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಫ್ರೆಶ್ಶಾಗಿ ಯಾವುದೇ ಥರ ಸೊಪ್ಪು ತರಕಾರಿಗಳನ್ನ ತಂದು ಒಂದ್ಸಲ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಯೂಸ್ ಮಾಡಿ.
ತರಕಾರಿ ಆಗಲಿ ಪದಾರ್ಥಗಳಾಗಲಿ ಬೇಳೆ ಸಹನೂ ಅಷ್ಟೇ, ಬೇಳೆನೂ ಅಷ್ಟೇ ತೊಳೆದಾಕಿ ಕಾಳು ಸೊಪ್ಪುಗಳನ್ನೆಲ್ಲ ಕ್ಲೀನಾಗಿ ತೊಳೆದಾಕಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ನನ್ನ ವಿಡಿಯೋ ನೋಡಿರೋರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸ್ವರ್ಣಗೌರಿ ಲಾಗ್ಸ್ನ ತಪ್ಪದೆ ನೋಡಿ. ಧನ್ಯವಾದಗಳು.